ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳಿದಂತೆ ನಿಮಗೆ ಸಾಹಿತ್ಯ ಸ್ಪಂದನ ಭಾಗ 3 ಅನ್ನುವಂಥ ಒಂದು ಪುಸ್ತಕವಿದ್ದು ಅದರಲ್ಲಿ ಸುಮಾರು 8 ಪದ್ಯಗಳು ಹಾಗೂ ಸುಮಾರು 8 ಗದ್ಯಗಳಿವೆ. ಮೊದಲಿಗೆ ನಾವೇನು ಮಾಡೋಣ ಅಂತಂದರೆ ಗದ್ಯ ಭಾಗವನ್ನು ಮುಗಿಸ್ಕೊಂಡು ತದನಂತರ ಪದ್ಯ ಭಾಗದ ಕಡೆ ಹೋಗೋಣ. ಈ ಗದ್ಯ ಭಾಗದಲ್ಲಿ ಮೊಟ್ಟ ಮೊದಲನೆಯ ಪಾಠ ಅಂತಂದರೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಬರೆದಿರುವಂಥ ಗುಣಸಂಪದ ಅನ್ನುವಂಥ ಒಂದು ಪಾಠ. ಮೊದಲಿಗೆ ನಾವೇನು ಮಾಡೋಣ ಅಂತಂದರೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಬಹುಶಃ ನಿಮಗೆಲ್ಲ ಸಿದ್ದೇಶ್ವರ ಸ್ವಾಮೀಜಿಯವರ ಪರಿಚಯ ಇರಬಹುದು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ವೇಳೆಗೆ ಅತ್ಯಂತ ಮಹತ್ವವನ್ನು ಕೊಡುವಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂಥೇಳಿ ನಾವು ಹೇಳ್ಬೋದು. ಅಲ್ಲದೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಒಬ್ಬ ಉದಾತ್ತ ಚಿಂತಕರು, ಉತ್ತಮ ವಾಗ್ಮಿಗಳು, ಕರುಣಾಮಯ ಸಂತರು ಅಂಥೇಳಿ ಗುರುತಿಸಿಕೊಂಡಿರುವಂಥ ಒಬ್ಬ ವ್ಯಕ್ತಿ. ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ನೆಲೆಸಿ ತಮ್ಮ ನಡೆನುಡಿಯಿಂದಾನೇ ಜಗತ್ತಿನಲ್ಲಿ ಗೌರವಾದರಗಳಿಗೆ ಪಾತ್ರರಾಗಿರುವಂಥ ಒಬ್ಬ ವ್ಯಕ್ತಿ ಅಂಥೇಳಿ ನಾವು ಹೇಳ್ತೀವಿ. ನಡೆ ನುಡಿಗಳನ್ನು ಒಂದಾಗಿಸಿಕೊಂಡು ಬದುಕಿರುವಂಥ ಒಬ್ಬ ವಿರಳಾತಿ ವಿರಳರು ಅಂಥೇಳಿ ನಾವು ಅವರನ್ನು ಕರಿತೀವಿ. ಬುದ್ಧನ ಜಿಜ್ಞಾಸೆಯನ್ನು, ಬಸವಣ್ಣನ ದಯೆಯನ್ನು, ಮಾನವೀಯತೆಯನ್ನು, ಸತ್ಯ, ಪ್ರೇಮ, ಸರಳತೆಗಳನ್ನು ಒಳಗೊಂಡಿರುವಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂಥೇಳಿ ನಾವು ಅವರನ್ನು ಕರಿತೀವಿ. ಅವರದು ಹೂ ಮನಸ್ಸು, ಕವಿ ಹೃದಯ ಅಂಥೇಳಿ ಹೇಳ್ತೀವಿ. ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ಪ್ರಾಧಾನ್ಯತೆಯನ್ನು ಪಡೆದಿಲ್ಲ, ಬದಲಿಗೆ ಸಂಸ್ಕೃತ, ಕನ್ನಡ, ಇಂಗ್ಲೀಷ್ ಮತ್ತು ಮರಾಠಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿರುವಂಥ ಒಬ್ಬ ಮಹಾನುಭಾವರು ಅಂತಂದರೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು. ಆಮೇಲೆ ಇವರು ಜನಿಸಿರುವಂಥ ಊರು ಅಂತಂದರೆ ವಿಜಯಪುರ ಜಿಲ್ಲೆಯ ಬಿಜ್ಜರಗಿ. ಮೊದಲಿಗೆ ಇದನ್ನು ವಿಜಾಪುರ ಅಂಥೇಳಿ ಕರೀತಾ ಇದ್ದರು, ಇತ್ತೀಚೆಗೆ ಇದನ್ನು ವಿಜಯಪುರ ಅಂಥೇಳಿ ಕರೀತಾರೆ. ಜನಿಸಿರುವಂಥ ಊರು ವಿಜಯಪುರ ಜಿಲ್ಲೆಯ ಬಿಜ್ಜರಗಿ ಅನ್ನುವಂಥದ್ದು. ಜನಿಸಿರುವಂಥ ಇಸ್ವಿ 1940. ಬಾಲ್ಯದಲ್ಲಿಯೇ ಆತ್ಮಜ್ಞಾನದಲ್ಲಿ ಒಲವನ್ನು ತೋರಿರುವಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂಥೇಳಿ ನಾವು ಅವರನ್ನು ಗುರುತಿಸ್ಬೋದು. ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಉತ್ತಮವಾಗಿರುವಂಥ ನಿದರ್ಶನ ಅಂತಂದರೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಅಂಥೇಳಿ ಹೇಳ್ಬೋದು. ಆಮೇಲೆ ವಿಜಯಪುರ ಅನ್ನುವಂಥ ಒಂದು ಊರಿನಲ್ಲಿ ಜ್ಞಾನ ಯೋಗಾಶ್ರಮ ಅನ್ನುವಂಥ ಒಂದು ಆಶ್ರಮವನ್ನು ಕಟ್ಟಿ ಬೆಳೆಸಿರುವಂಥ ಒಂದು ಕೀರ್ತಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಸಲ್ತದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಲ್ಲದೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಆರಾಧಕರು ಅಂಥೇಳಿ ಇವರನ್ನು ಕರೀತಾರೆ. ಅಲ್ಲದೆ ಇವರ ಬಗ್ಗೆ ಇನ್ನೊಂದು ವಿಶೇಷತೆ ಅಂತಂದರೆ ಶ್ರೀಗಳು ಸ್ವತಃ ಸಾಹಿತಿಗಳು ಮತ್ತು ಕೋಟಿ ಕೋಟಿ ಅಭಿಮಾನಿಗಳನ್ನು ಜಗತ್ತಿನಾದ್ಯಂತ ಇವರು ಹೊಂದ್ಯಾರ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ತನ್ನದೇ ಆಗಿರುವಂಥ ಒಂದು ಅಭಿಮಾನಿ ಬಳಗನೂ ಕೂಡ, ಅದರಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ಕೂಡ ಹೊಂದಿರುವಂಥ ಒಂದು ಶ್ರೇಷ್ಠತೆ ಇವರಿಗೆ ಸಲ್ತದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಲ್ಲದೆ ಶ್ರೀಗಳು ರಾಜ್ಯ, ರಾಷ್ಟ್ರ ಮತ್ತು ವಿದೇಶಗಳಲ್ಲಿ ಸುಮಾರು 4 ದಶಕ ಅಂತಂದರೆ ಸುಮಾರು 40 ವರ್ಷಗಳಿಂದ ನಿರಂತರ ಪ್ರವಚನಗಳನ್ನು ನೀಡುತ್ತಾ ಬಂದಿದ್ದಾರೆ ಅಂಥೇಳಿ ಹೇಳ್ತಾರೆ. ಅದರ ಜೊತೆಗೆ ಸುಮಾರು 100 ಗ್ರಂಥಗಳನ್ನು ಸ್ವಾಮಿಗಳು ಸಂಪಾದಿಸಿಕೊಟ್ಟಾರ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಲ್ಲದೆ ಈ ಗುಣಸಂಪದ ಅನ್ನುವಂಥ ಒಂದು ಪಾಠ ಅವರ ಅಪರೂಪದ ಮೌಲಿಕ ಕೃತಿ ಅಂಥೇಳಿನೂ ಕೂಡ ಅದು ಕರೆಸ್ಕೊಂಡದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮುಂದುವರೆದು ವೇದಾಂತ ತತ್ವಗಳನ್ನು, ಪಾಶ್ಚಿಮಾತ್ಯ ದಾರ್ಶನಿಕರ ವಿಚಾರಧಾರೆಗಳನ್ನು ವೈಜ್ಞಾನಿಕ ಒಂದು ಹಿನ್ನೆಲೆಯಲ್ಲಿ ಇವರು ಸರಿದೂಗಿಸಿ ನಿರೂಪಿಸಬಲ್ಲಂಥ ಒಂದು
ನಿರ್ಮಲ ಮನಸ್ಸಿನ ಪ್ರವಚನಕಾರರು ಅಂಥೇಳಿ ಇವರನ್ನು ಕರೀತಾರೆ. ಅಂದರೆ ತಾವೇನು ಪ್ರವಚನಗಳನ್ನು ಮಾಡ್ತಾ ಇದ್ರಲ್ಲ ಆ ಒಂದು ಪ್ರವಚನಗಳಲ್ಲಿ ಒಂದು ದಾರ್ಶನಿಕವಾಗಿರುವಂಥ ವಿಚಾರಧಾರೆಗಳನ್ನು ವೈಜ್ಞಾನಿಕ ಹಿನ್ನೆಲೆಯನ್ನಿಟ್ಕೊಂಡು ಅವ್ರೇನು ಮಾಡ್ತಾಯಿದ್ರು ಅಂತಂದರೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಅವರು ಕೊಡ್ತಾಯಿದ್ರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಲ್ಲದೆ ಹಲವಾರು ಕೃತಿಗಳನ್ನು ಇವರು ರಚನೆ ಮಾಡ್ಯಾರ ಅಂಥೇಳಿ ಹೇಳ್ತಾರೆ ಅವರ ಬಗ್ಗೆ. ಅದರಲ್ಲಿ ಮುಖ್ಯವಾಗಿರುವಂಥವು ಅಂತಂದರೆ ಶ್ರೀಮದ್ ಭಗವದ್ಗೀತಾ ಹಾಗೂ ಶ್ರೀ ಮಲ್ಲಿಕಾರ್ಜುನ ವಚನಾಮೃತ, ಈಶಾವ ಸ್ತೋಪನಿಷತ್ತು, ಕಠೋನಿಪತ್ತು, ಕೇನೋಪನಿಷತ್ತು, ಮಂಡಕೋಪನಿಷತ್ತು, ಶ್ವೇತರೋಪನಿಷತ್ತು, ಸಿದ್ಧಾಂತ ಶಿಖಾಮಣಿ, ಸಿದ್ಧರಾಮೇಶ್ವರ ವಚನ ಪ್ರವಚನ, ಹಠಭೋಗ, ಭಗವತ್ ಚಿಂತನ ಇವರು ರಚನೆ ಮಾಡಿರುವಂಥ ಒಂದು ಪ್ರಮುಖ ಗ್ರಂಥಗಳು ಅಂಥೇಳಿ ಹೇಳ್ತಾರೆ. ಅದನ್ನು ಮುಂದುವರೆದು ಇಲ್ಲಿ ನಾನಾರು ಸಾಧನಾಶುದ್ಧ ಆಧುನಿಕ ಕಾಲದಲ್ಲಿ ಆಧ್ಯಾತ್ಮಿಕ ಜೀವನ ಯೋಗ, ಬದುಕು, ಆನಂದ ಯೋಗ ಚಿಂತನೆಗಾಗಿ ಹಲವಾರು ಕಥೆಗಳನ್ನು ಕೂಡ ಇವರು ರಚನೆ ಮಾಡ್ಯಾರ ಅನ್ನುವಂಥ ಮಾತನ್ನು ಹೇಳ್ತಾರೆ. ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಒಬ್ಬ ಆಧ್ಯಾತ್ಮಿಕ ಚಿಂತಕರು ಅಂಥೇಳಿ ಅವರನ್ನು ಕರೀತಾರೆ. ಮನುಷ್ಯನಾದವನು ತನ್ನ ಅಂತಿಮ ಗುರಿ ಏನು ಅನ್ನೋದನ್ನು ಮೊದಲು ಅರಿತುಕೊಂಡಿರಬೇಕು ಅಂಥೇಳಿ ಹೇಳ್ತಾರೆ. ತನ್ನನ್ನು ತಾನು ಅರಿತುಕೊಳ್ಳುವಂಥ ಒಂದು ಪರಿ ಯಾವುದು ಅನ್ನೋದನ್ನು ಮೊದಲು ಮನುಷ್ಯನಾದವನು ತಿಳ್ಕೊಂಡಿರಬೇಕು ಅಂಥೇಳಿ ಹೇಳ್ತಾರೆ. ದುಃಖ, ಸಂತೋಷ, ಕ್ರೋಧ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಸುದೀರ್ಘವಾದ ಚಿಂತನೆಯನ್ನು ಮಾಡಿದಂಥವರು ಅಂಥೇಳಿ ಅವರ ಬಗ್ಗೆ ಹೇಳ್ತಾರೆ. ನಾನು ಈಗಾಗಲೇ ಹೇಳಿದಂತೆ ದೇಶ ವಿದೇಶಗಳಲ್ಲಿಯೂ ಕೂಡ ಅವರು ಹಲವಾರು ಪ್ರವಚನಗಳನ್ನು ನೀಡಿದ್ದಾರೆ. ಅದರ ಜೊತೆಗೆ ಈ ಒಂದು ಪ್ರಸ್ತುತ ಪಾಠದಲ್ಲಿ ಅಹಿಂಸೆ ಅನ್ನುವಂಥ ಒಂದು ಪದಕ್ಕೆ ನಾವು ಯಾವ ರೀತಿ ಅರ್ಥವನ್ನು ಕೊಡಬೇಕು, ಮನುಷ್ಯನಾದವನು ಯಾವ ರೀತಿ ತನ್ನಲ್ಲಿರುವಂಥ ಒಂದು ಹಿಂಸಾ ಪ್ರವೃತ್ತಿಯನ್ನು ತೊರೆದು ಅಹಿಂಸೆಯತ್ತ ವಾಲಬೇಕು ಅನ್ನುವಂಥ ಹಲವಾರು ವಿಚಾರಗಳನ್ನು ಅವರು ಹೇಳುತ್ತಾರೆ. ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವೇನು ಮಾಡೋಣ ಅಂತಂದರೆ ಆ ಒಂದು ಪಾಠದ ಬಗ್ಗೆ ಅಲ್ಲಿ ಬಂದಿರುವಂಥ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಕ್ಲಾಸಿಗೆ ನಾನು ವಿರಾಮವನ್ನು ನೀಡುತ್ತೇನೆ.